ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾಮ ಹರೀಶ್ ಪುತ್ರ ಉಲ್ಲಾಸ್ ಗೌಡರ ಒಂದು ಅಂತ್ಯಕ್ರಿಯೆ ನಡೆಯಲಿದೆ. ಸುಮ್ಮನಹಳ್ಳಿಯ ಚಿತ್ತಗಾರದಲ್ಲಿ ಉಲ್ಲಾಸ್ ಗೌಡರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಹರೀಶ್ ಪುತ್ರ ಉಲ್ಲಾಸ್ ಗೌಡ ಅಂತ್ಯಕ್ರಿಯೆ ನಡೆಯಲಿದೆ. ಸುಮ್ಮನಹಳ್ಳಿಯ ಚಿತ್ತಗಾರದಲ್ಲಿ ಉಲ್ಲಾಸ್ ಅಂತ್ಯ ಸಂಸ್ಕಾರ ನೆರವೇರುತ್ತದೆ. ಉಲ್ಲಾಸ್ ಗೌಡ ತಂದೆ ತಾಯಿಯ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಉಲ್ಲಾಸ್ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ನಟ ಜಗ್ಗೇಶ್, ವಿನೋದ್ ರಾಜ್, ಜಯಮಾಲಾ, ಸುಂದರ್ ರಾಜ್, ಪ್ರಮೀಳಾ ಜೋಶಾಯ್ ಕಣ್ಣೀರನ್ನ ಹಾಕಿದ್ದಾರೆ. ಏನು ನಟನ ಒಂದು ಅಂತ್ಯಕ್ರಿಯೆ ಭಾಗಿಯಾಗ್ತಾ ಇರೋದು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಸುಮ್ಮನಹಳ್ಳಿಯ ಚಿತ್ತಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರುವಂಥದ್ದು. ಉಲ್ಲಾಸ್ ಗೌಡ ತಂದೆ ತಾಯಿಯ ಆಕ್ರಂದನ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಉಲ್ಲಾಸ್ ಗೌಡ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ನಟ ಜಗ್ಗೇಶ್, ವಿನೋದ್ ರಾಜ್, ಜಯಮಾಲಾ, ಸುಂದರ್ ರಾಜ್, ಪ್ರಮೀಳಾ ಜೋಸಾಯ್ ಅಂತಿಮ ದರ್ಶನವನ್ನು ಪಡೆದುಕೊಂಡು ಕಣ್ಣೀರು ಹಾಕಿದ್ದಾರೆ. ಯಾಕಂದರೆ ವಯಸ್ಸಿಗೆ ಬಂದಿರುವಂತಹ ಮಗ, ನಿನ್ನೆ ಮೊನ್ನೆ ಇದ್ದಂತಹ ಮಗ ಈಗಿಲ್ಲ ಅಂದರೆ ಎಂಥ ತಂದೆ ತಾಯಿಗೂ ಕೂಡ ದುಃಖ ಆಗುವಂಥದ್ದು. ಇದೀಗ ಉಲ್ಲಾಸ್ ಗೌಡ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಭಾಮ ಹರೀಶ್ ಪುತ್ರ ಉಲ್ಲಾಸ್ ಗೌಡ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ ಕನ್ನಡ ಚಿತ್ರರಂಗದ ನಟ ನಟಿಯರು. ನಟ ಜಗ್ಗೇಶ್, ವಿನೋದ್ ರಾಜ್, ಸುಂದರ್ ರಾಜ್, ಜಯಮಾಲಾ, ಪ್ರಮೀಳಾ ಜೋಶಾಯ್ ಕಣ್ಣೀರು ಹಾಕಿದ್ದಾರೆ. ವಯಸ್ಸಾದ್ಮೇಲೆ ಹೋದ್ರೆ ಅಂದ್ರೆ ಇವತ್ತಿಲ್ಲ ನಾಳೆ ನಾವೆಲ್ಲರೂ ಹೋಗೋರೆ. ಆದರೆ ಇದು ಮಕ್ಕಳು ಹೋಗೋದಿದೆ ನೋಡಿ, ಬಾಳಿ ಬದುಕುವಂಥ ಮಕ್ಕಳುಗಳು ಇವತ್ತು ನಮ್ಮ ಕೈ ತಪ್ಪಿ ಹೋಗ್ತಿದ್ದಾರೆ. ಹೀಗೆ ಒಂದು ಚಾರಣಕ್ಕೆ ಹೋದಾಗ ಅಲ್ಲಿ ಇದಕ್ಕಿದ್ದಂಗೆ ಹಾರ್ಟ್ ಫೇಲ್ ಆಗುತ್ತೆ ಅಂತಂದರೆ ಇದನ್ನು ಮಾತ್ರ ಸಹಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಆ ಕುಟುಂಬ ನೋಡಿ, ಆ ತಾಯಿಗೆ, ಆ ತಂದೆಗೆ, ಆ ಕುಟುಂಬಸ್ಥರಿಗೆ, ನಮಗೆ ನಿಜವಾಗ್ಲೂ ಹೇಳ್ತೀನಿ, ನೆನ್ನೆಯಿಂದ ಯಾರನ್ನ ಕೇಳೋದು, ದೇವ್ರನ್ನ ಕೇಳೋದಾ ಅಥವಾ ಅವನಷ್ಟೇ ಪಡ್ಕೊಂಡು ಬಂದ ಅವನ ಆಯಸ್ಸೇ ಅಷ್ಟ. ತುಂಬ ನೋವಾಗುತ್ತೆ ಇದು ಭಾಳ. ಈ ನೋಡಿ, ಈ ನೋವನ್ನು ಬರ್ಸೋ ಶಕ್ತಿ ದೇವ್ರು ಯಾವಾಗ ಆ ಕುಟುಂಬಕ್ಕೆ ಕೊಟ್ಟರೆ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಅವ್ರ ತಾಯಿನ ನೋಡ್ರಿ, ಆಸ್ಪತ್ರೆಯಿಂದ ಮತ್ತೆ ಅಡ್ಮಿಟ್ ಆಗಿ ಮತ್ತೆ ಕರ್ಕೊಂಬಂದಿದ್ದಾರೆ. ಆ ಅಮ್ಮನ ಸ್ಥಿತಿ ನೋಡಿದಾಗ, ಆ ತಂದೆ ನೋಡಿದಾಗ ನಮಗೆ ಇಷ್ಟು ನೋವಾಗುತ್ತೆ. ನಾ ಕುಟುಂಬಕ್ಕೆ ಇನ್ನೇನು ಆಗಬೇಡ ಹೇಳಿ. ನಾವು ನಿಜವಾಗ್ಲೂ ಹೇಳ್ತೀನಿ, ಎಂಥ ಒಬ್ಬ ಅದ್ಭುತ ಪ್ರತಿಭೆಯನ್ನು ಕಳ್ಕೊಂಡಿದ್ದೀವಿ. ನಾನು ಇಷ್ಟೇ ಹೇಳಬಲ್ಲೆ. ವಿಷಯ ಹೇಳೋದಕ್ಕೆ ದುಃಖ ಆಗುತ್ತೆ. ಆ ಹುಡುಗ ಸಣ್ಣ ವಯಸ್ಸಿನಿಂದನೂ ನಾನು ನೋಡ್ತಾ ಬಂದಿದ್ದೀನಿ. ಭಾಳ ಚಟುವಟಿಕೆಯಿಂದ, ಮೃದು ಸ್ವಭಾವ, ಅಷ್ಟು ಒಂದು ಒಳ್ಳೆತನ, ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಹಿರಿಯರಿಗೆಲ್ಲ ಒಂದು ಗೌರವ ಕೊಟ್ಕೊಂಡು ಪ್ರೀತಿಯಿಂದ ಮಾತಾಡ್ತಾ ಬರ್ತಾ ಇದ್ದಿದ್ದು ಹುಡುಗ. ಅವ್ನು ಬಂದರೆ ನಾವು ಹೋಗಿ ನಾವೇ ಮಾತಾಡಿ ಕಲಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಡ್ಕೋತಾ ಇದ್ದ. ಇವತ್ತು ಅವ್ನು ಇಲ್ಲ ಅಂತ ಹೇಳೋದಕ್ಕೆ ಭಾಳ ದುಃಖ ಆಗುತ್ತೆ. ಯಾಕೆಂದ್ರೆ ಇಷ್ಟು ಸಣ್ಣ ವಯಸ್ಸಿಗೆ ಈಗ ಅನಿಸುತ್ತೆ ನನಗೆ, ದೇವ್ರನ್ನ ಬೈಯೋದ, ಯಾರನ್ನ ಬೈಯೋದು? ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೇವರು ಈ ಥರ ಮಾಡಬಾರ್ದು ಅಂತ ಅನಿಸುತ್ತೆ. ಇದು ಒಂಥರ ಅವ್ರ ಕುಟುಂಬಕ್ಕೆ ಅಗ್ನಿ ಪರೀಕ್ಷೆನ. ಯಾಕೆಂದ್ರೆ ಸಣ್ಣ ವಯಸ್ಸವನು, ಒಬ್ಬ ಮಗಳು, ಆ ಒಂದು ಪ್ರೀತಿ, ಆ ಒಂದು ಇದು ಯಾವ ಮಕ್ಕಳಿಗಿಲ್ಲ, ಯಾವ ತಂದೆ ತಾಯಿಗಿಲ್ಲ ಆ ರೀತಿ. ಅವನು ಸ್ಕೂಲ್ ಡೇಸಿಂದ ಇತ್ತು, ಭಾಳ ಚೆನ್ನಾಗಿ ಓದ್ತಾ ಬರ್ತಾಯಿದ್ದ. ಮತ್ತು ಅಭಿನಯ ಕಲಿಸೋ ಒಂದು ರೂಢಿಸ್ಕೊಂಡು ಬಂದ. ಅವನ ಆ ಸ್ಕೂಲಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡಬೇಕಾದ್ರೆ ನಾನು ತಮಾಷೆ ಮಾಡಿದ್ದೆ, ಚೆನ್ನಾಗಿ ಒಳ್ಳೆ ಡೈರೆಕ್ಟರ್ ಆಗಬೇಕು ನೀನು ಅಂತ. ಆವಾಗ ಫಂಕ್ಷನ್ಗೆಲ್ಲ ಕರೀತಾ ಇದ್ದ. ಬಂದು ಫಂಕ್ಷನ್ಗೆಲ್ಲ ಅಟೆಂಡ್ ಮಾಡ್ತಾಯಿದ್ವು ನಾವು. ಎಲ್ಲ ಫಂಕ್ಷನ್, ಪ್ರತಿಯೊಂದು ಫಂಕ್ಷನ್ಗೂ ನಮ್ಗೆ ಇನ್ವೈಟ್ ಮಾಡ್ತಾಯಿದ್ದ. ಅವನು ನಾನು ಈ ರೀತಿ ಕಲಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ. ಇಷ್ಟು ಜನ ಮಕ್ಕಳಿದ್ದಾರೆ ಅಂದಾಗ ಖುಷಿ ಆಗ್ತಿತ್ತು. ಒಂದು ದೊಡ್ಡ ಹೆಸರಂತ ಡೈರೆಕ್ಟರ್ ಆಗ್ತಾನೆ ಅನ್ನೋ ಒಂದು ಭಾವನೆ ಇರ್ತಿತ್ತು. ಆ ರೀತಿ ನಡ್ಕೋತಾ ಇದ್ದ. ದೇವ್ರು ಇವಾಗ ಈ ರೀತಿ ನಮಗೆ ನೋಡಿದಾಗ, ಅವ್ರ ಕುಟುಂಬದಲ್ಲಿ ಆಗುವಂಥ ಈ ನೋವು ನೋಡಿದಾಗ ನಿಜವೂ ಈ ಸಂಕಟ ಯಾರಿಗೂ ಬೇಡ. ದೇವರೇ ಈ ಅಗ್ನಿ ಪರೀಕ್ಷೆ ಯಾರಿಗೂ ಕೊಡಬೇಡ. ಈ ರೀತಿ ಸಣ್ಣ ವಯಸ್ಸಿಗೆ ಕಲಿಸ್ಕೋಬೇಡ. ಯಾವ ಸುಖನೂ ಕಂಡಿಲ್ಲ ಅವನು, ಪ್ರಪಂಚ ಏನು ಅಂತ ನೋಡಿಲ್ಲ. ಇಷ್ಟು ಬೇಗ ನೀನು ಕರ್ಕೊಂಡಿದ್ದೆ ಅಂದರೆ ಯಾಕಪ್ಪ ಅಂತ ಒಂಥರ ದೇವ್ರಿಗೆ. ಪುತ್ರ ಶೋಕಂ ನಿರಂತರಂ ಅಂತಾರೆ. ಅಂದರೆ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ.
ಉಲ್ಲಾಸ ತುಂಬಿರಬೇಕಾದ ಮನೆ ಇವತ್ತು ಉಲ್ಲಾಸ ಇಲ್ಲ. ಉಲ್ಲಾಸ ಒಬ್ಬ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಬೆಳಕನ್ನು ಕೊಡುವ ನಿರ್ದೇಶಕನಾಗಿ ಬರಬೇಕಾಗಿತ್ತು. ಅವನ ಯೋಚನೆಗಳು ಬಹಳ ಚೆನ್ನಾಗಿತ್ತು. ಅವನ ಒಂದು ಸ್ಕೂಲು ಮಕ್ಕಳಿಗೋಸ್ಕರನೇ ಆ ಒಂದು ರಂಗಶಾಲೆಯನ್ನು ಮಾಡಿ ಆ ರಂಗ ಶಾಲೆ ಮೂಲಕ ಕಲಿಕೆಯನ್ನು ಕಲಿತು ಚಿತ್ರರಂಗಕ್ಕೆ ಬರಬೇಕು ಅನ್ನೋದು ಒಂದು ಮಹದಾಸೆ ಆಗಿತ್ತು. ಬಾಮ ಹರೀಶ್ ಅವರು ಅಧ್ಯಕ್ಷರಾಗಿ, ನಾನು ಕಾರ್ಯದರ್ಶಿಯಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಹುಡುಗನಿಂದ ನಾನು ಬಹಳಷ್ಟು ಕಲಿತೆ. ಅವನ ಒಂದು ಸಮಯ ಪ್ರಜ್ಞೆ, ಸ್ನೇಹಜೀವಿ ಹಾಗೂ ದೊಡ್ಡವ್ರಿಗೆ ಕೊಡ್ತಾ ಇದ್ದ ಗೌರವ, ಅದನ್ನು ಯಾರೂ ಮರೆಯೋಕ್ಕಾಗಲ್ಲ. ಇವತ್ತು ಆ ಉಲ್ಲಾಸ ಇರಬೇಕಾಗಿದ್ದ ಮನೆಯಲ್ಲಿ ಕತ್ತಲ ವಾತಾವರಣ ಬಂದಿದೆ. ಅವತ್ತೊಂದು ದಿವಸ ಎಲ್ರದ್ದು ಪ್ರಾಣ ಹೋಗತ್ತಿಲ್ಲ ಅಂತಲ್ಲ. ಮೊನ್ನೆ ಭಾಗ್ಯರಾಜ್, ಅದಕ್ಕಿಂದೆ ಭಾರತಿ ರಾಜ, ಇವತ್ತು ಉಲ್ಲಾಸ. ಈಗಷ್ಟೇ ಕೇಳಿದೆ ನಮ್ಮ ನಿರ್ದೇಶಕರು ಎನ್ ಎಸ್ ಶಂಕರ್ ಕೂಡ ಇಲ್ಲ ಅಂತ. ನಾನು ಬೇಡೋದಿಷ್ಟೇ,